ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್. ನಮ್ಮ ತತ್ವಮಸಿ ಕುಟುಂಬದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪರಾಭವ ನಮ್ಮ ಸಂವತ್ಸರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷ ಅಂತ ಶುರುವಾದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಮ ರಾಶಿಗೆ ಹೇಗಿರುತ್ತೆ, ಈ ವರ್ಷ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್. ಸೊ ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಟ್ರಾಲಜರ್. ಇವರೊಟ್ಟಿಗೆ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ, ಅಂದರೆ ಯುಗಾದಿ ಹಬ್ಬದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶ್ರೀಮತಿ ವಿಭಾ ಶೆಟ್ಟಿ ಮೇಡಮ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇದ್ದಿರುತ್ತೆ. ನಮ್ಮ ಮೇಷರಾಶಿಗೆ ಮತ್ತು ರಾಶಿ 12 ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಹೊಸ ವರ್ಷ ಅಂತಕ್ಕಂಥ ಮಾಹಿತಿಯನ್ನು ನೀವು ಈ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಖಂಡಿತವಾಗೂ. ಮೊದಲನೇದಾಗಿ ನೋಡಿ, ಹಳೆ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ಚಿಗುರು ನಿಮ್ಮ ಜೀವನದಲ್ಲಿ ಬರಲಿ, ಬೇವು ಬೆಲ್ಲದ ಸವಿಯ ಹಾಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆ ನೀವು ಹೇಳಿದ್ರಿ ಈಗ ದ್ವಾದಶ ರಾಶಿಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳೋಣ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನದ್ರ ಬಗ್ಗೆ ಫಸ್ಟು ವಿಶ್ಲೇಷಣೆ ಮಾಡೋಣ. ನಮ್ಮ ಗ್ರಹಗಳ ಸ್ಥಾನಗಳ ಬಗ್ಗೆ ನೋಡೋದಾದರೆ, ಗ್ರಹಗಳ ಸ್ಥಾನ ಮತ್ತು ಈ ಗ್ರಹಗಳ ಸ್ಥಾನ ಎಷ್ಟು ಮುಖ್ಯ ಆಗುತ್ತೆ ಈ ರಾಶಿ ಭವಿಷ್ಯನ ನೋಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಾದ್ರೆ? ಖಂಡಿತ ತುಂಬ ಮುಖ್ಯ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಗ್ರಹಗಳ ಸ್ಥಾನಮಾನದ ಮೇಲೇ ಅವ್ರಿಗೆ ಏನೆಲ್ಲ ಅದು ಪರಿಣಾಮ ಬೀರ್ತಿದೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಆ ಮನೆಗಳ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಗ್ರಹಗಳ ಸ್ಥಾನ, ಮೊದಲಾಗಿ ಗ್ರಹಗಳ ಸ್ಥಾನ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ ಮೇಡಮ್. ಓಕೆ ಸರ್. ನೋಡಿ, ಮೊದಲನೇದು ಗ್ರಹಗಳ ಸ್ಥಾನ ಅಂತಂದಾಗ ಈಗ ನಾವು ಪರಾಭವ ನಾಮ ಸಂವತ್ಸರ ಏನು ನಾವು ಯುಗಾದಿ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಈ ಒಂದು ಏನು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಒಂದು 6 ಗಂಟೆ ಸೂರ್ಯೋದಯದ ಸಮಯಕ್ಕೆ ನಾವು ಒಂದು ಕುಂಡಲಿ ಹಾಕಿ ನೋಡಿದಾಗ ಅದ್ರ ಗ್ರಹಗತಿಗಳ ಮೇಲೆ ಫಸ್ಟ್ ನಾನು ಹೇಳ್ತೀನಿ. ಅದಾದಮೇಲೆ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಅನಲೈಸ್ ಮಾಡಿ ಹೇಳ್ತೀನಿ. ಈಗ ಮೊದಲನೇದಾಗಿ ಆ ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಗ್ರಹಗಳು ಬಂದು ಆದಷ್ಟು 2 ಮನೆಯಲ್ಲೇ ಸ್ಥಿತವಾಗಿ ಕೂತಿದೆ. ಅಂದರೆ ಮೊದಲನೇದು ಬಂದು ಮೀನ ರಾಶಿನಲ್ಲಿ ಕೆಲವು ಗ್ರಹಗಳು, ಅಂದರೆ ನೋಡಿ ಶುಕ್ರ ಶನಿ ಚಂದ್ರ ಸೂರ್ಯ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕುಂಭ ರಾಶಿನಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ ಇದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಗ್ರಹಗಳು ಚಲನೆ ಅದೇ ಜಾಗದಲ್ಲೇ ಇರ್ತವ, ಇಲ್ಲ ವರ್ಷ ಪೂರ್ತಿನಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಜಾಸ್ತಿ ಸ್ಲೋ ಮೂಮೆಂಟ್ ಪ್ಲಾನೆಟ್ಸ್ ಯಾವುದಿರುತ್ತೆ ಅದನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ತೊಗೊತೀವಿ. ಬಿಕಾಸ್ ಅದು ನಿಧಾನಕ್ಕೆ ಆಗೋದ್ರಿಂದ ನಾವು ಇದು 1 ವರ್ಷದ ಕಂಪ್ಲೀಟಾಗಿ ಹೇಳೋದ್ರಿಂದ ನಾವು ಅದನ್ನು ತೊಗೊತೀವಿ. ನೋಡಿ, ಮೊದಲನೇದಾಗಿ ಗುರುಗ್ರಹ ಅಂತ ತೊಗೊಂಡಾಗ ಗುರುಗ್ರಹ ತನ್ನ ಪತನ 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ ಈ ವರ್ಷದಲ್ಲಿ. ಸೊ ಇವಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿ ಅಂದರೆ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಅಂದರೆ ಮಾರ್ಚಲ್ಲಿ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಜೂನಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅದಾದಮೇಲೆ ನವೆಂಬರಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಗುರುಗ್ರಹ ಬಂದು 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಯಾವುದೇ ಬದಲಾವಣೆ ಇಲ್ಲ, ಈ ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರು. ಅದರಲ್ಲಿ ಸಣ್ಣ ಬದಲಾವಣೆ ಏನು ಅಂತಂದರೆ ನೋಡಿ, ಜುಲೈ ಟು ನವೆಂಬರ್ವರೆಗೂ ರೆಟ್ರೋ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದೇ ರೀತಿಯಲ್ಲಿ ರಾಹುಕೇತು ಅಂತ ಬಂದಾಗ ಡಿಸೆಂಬರ್ನಲ್ಲಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬಂದರೆ, ಕೇತು ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರ ಆಧಾರದ ಮೇಲೆ ವರ್ಷ ಪೂರ್ತಿಯಾಗಿ ಹೇಗಿರುತ್ತೆ ಯಾವ ರಾಶಿಗೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೇಳ್ಬೋದು ಸರ್. ಓಕೆ ಮ್ಯಾಮ್. ಸೊ ಇವಿಷ್ಟು ಗ್ರಹಗಳ ಸ್ಥಾನಗಳ ಒಂದು ಬದಲಾವಣೆ ಆಗಿತ್ತು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ಹೊಸ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಯೋಣ. ಸರ್, ಸಿಂಹರಾಶಿಯವರಿಗೆ ಈಗ ಟೈಮ್ ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತಂದರೆ 11ನೇ ಮನೆಯಲ್ಲಿ ಗುರುವಿನ ಸಂಚಾರ ಇದೆ. ಗುರುವಿನ ದೃಷ್ಟಿನೂ ಕೂಡ ಇವರಿಗೆ 3ನೇ ಮನೆ ಮೇಲಿದೆ. ಹಾಗೆ ಇವರಿಗೆ 5ನೇ ಮನೆ ಮೇಲಿದೆ, 7ನೇ ಮನೆ ಮೇಲಿದೆ. ಇವ್ರಿಗೆ ಸಮಸ್ಯೆ ಏನು ಅಂತಂದರೆ ಇವರು ತುಂಬ ಕೋಪದ ಪ್ರವೃತ್ತಿ ಇರುವಂಥವ್ರು. ಯಾಕಂದರೆ ಸೂರ್ಯನ ಆಡಳಿತದ ಒಂದು ರಾಶಿ ಆಗಿರುತ್ತೆ. ತುಂಬ ಕೋಪ ಜಾಸ್ತಿ. ಇವ್ರಿಗೆ ಏನು ಮಾತಾಡ್ತಿರ್ತಾರೆ, ಏನು ಹೇಳ್ತಾರೆ ಅನ್ನೋದು ಸಮ್ಟೈಮ್ಸ್ ಗೊತ್ತಾಗಲ್ಲ. ಮತ್ತು ಮನೇಲಿ ನಂದೇ ನಡಿಬೇಕು ಅನ್ನೋ ಒಂದು ಆ್ಯರೋಗೆನ್ಸಿ ಕೂಡ ಇವ್ರಿಗಿದ್ದೇ ಇರುತ್ತೆ. ಮತ್ತು ಇವರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಲ್ಲ. ಮುಖ್ಯವಾಗಿ ಇವ್ರಿಗೆ ಏನಿದ್ರೂ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟು ಈ ಥರದ್ದೇ ಇರಬೇಕು. ಮತ್ತು ರಾಜಕೀಯದಲ್ಲಿ ಸ್ವಲ್ಪ ಜಾಸ್ತಿ ಇರ್ತಾರೆ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವರು ಕೂಡ. ಸೊ ಇವ್ರ ಸ್ವಭಾವನೇ ಈ ರೀತಿ ಇರುತ್ತೆ. ಸ್ವಲ್ಪ ಕೋಪದ ಪ್ರವೃತ್ತಿ ಅಥವಾ ಇವ್ರಿಗೆ
ದುಶ್ಮನ್ ಯಾರು ಅಂತಂದರೆ ಇವರೇ ದುಶ್ಮನ್. ಇವ್ರ ಮಾತಿಂದನೇ ಇವರು ಬೇರೆಯವ್ರ ಜೊತೆಯಲ್ಲಿ ವಿರೋಧ ಕಟ್ಕೊಂಡ್ಬಿಡ್ತಾರೆ. ಸಾಫ್ಟಾಗಿ ಮಾತಾಡೋದು ಅಂದರೆ ಇವ್ರಿಗೆ ಗೊತ್ತಿಲ್ಲ. ಅಂದರೆ ಇವಾಗ ಅಂದರೆ ಎಲ್ಲ ಸಿಂಹರಾಶಿಯವರು ಹಾಗೆ ಇರ್ತಾರಾ, ಎಲ್ಲ ಲಗ್ನದವರು ಹಾಗೆ ಇರ್ತಾರ ಅಂದರೆ ಇಲ್ಲ, ಅವರಿಗೆ ಬೇರೆ ಅಲ್ಲಿ ಯಾವ ಗ್ರಹಗಳು ಕೂತಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅವರು ಇದನ್ನು ನೋಡಿದಾಗ ನಮ್ಮ ರಾಶಿ ಅವ್ರ ಜಾತಕ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಬಟ್ ಓವರಾಲ್ ಆಗಿ ನೋಡ್ಬೇಕಂದ್ರೆ ಅವ್ರು ಸ್ವಲ್ಪ ಕೋಪದ ಪ್ರವೃತ್ತಿಯವರೇ ಆಗಿರ್ತಾರೆ. ಸೊ ಈಗ ಅವರಿಗೆ ಹೇಗಿರುತ್ತೆ ಅಂತ ನೋಡೋಕೆ ಬಂದಾಗ ಗುರು 11ನೇ ಮನೇಲಿದ್ದಾನೆ. ಸೊ ಗುರು ಬಲ ಇದೆ ಅವರಿಗೆ, ಒಳ್ಳೆ ಲಾಭಸ್ಥಾನದಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಒಳ್ಳೆ ಲಾಭನ ತೊಗೊಂಬಂದು ಕೊಡ್ತಾನೆ. ಈಗ ಆಲ್ರೆಡಿ ಅವರಿಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿರುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ, ಏನು ಕೆಲಸಕ್ಕೆ ಇಟ್ಟರೂ ಕೂಡ ಸಕ್ಸಸ್ ಆಗ್ತಿರುತ್ತೆ, ಅದು ಎಲ್ಲನೂ ಕೂಡ ಮನಿಯಾಗಿ ಕನ್ವರ್ಟ್ ಆಗ್ತಿರುತ್ತೆ. ಅಂದರೆ ಮಿನಿಟ್ಸ್ ಮನಿಯಾಗಿ ಕನ್ವರ್ಟ್ ಆಗುವಂಥ ಗುಡ್ ಟೈಮ್ ಆಗಿರುತ್ತಿದ್ದು. ಸೊ ಗುರು ಬದಲಾವಣೆ ನಂತರ ಗುರು ಬಂದು 12ಕ್ಕೆ ಬರ್ತಾನೆ. 12ಕ್ಕೆ ಬಂದಾಗ ಇವ್ರು ಏನೆಲ್ಲ ಈ ಗುಡ್ ಥಿಂಗ್ಸ್ ನೋಡಿದ್ರು, ಸೊ 12ಕ್ಕೆ ಬಂದಾಗ ವ್ಯಯ, ಖರ್ಚು ಜಾಸ್ತಿ ಆಗುತ್ತೆ, ಅಧಿಕವಾದ ಖರ್ಚಾಗುತ್ತೆ ಇವ್ರಿಗೆ. ಈಗ ಸಂಪಾದನೆ ಇವ್ರಿಗೆ ಹೆಂಗೆ ಆ ರೀತಿ ಹೇಳಬೇಕು ಅಂತಂದರೆ, ಈಗ ಸಂಪಾದನೆ ಚೆನ್ನಾಗಿ ಆಗ್ತಾಯಿದೆ, ಸೊ ಕೆಲವು ಪ್ಲ್ಯಾನಿಂಗ್ಸ್ ಮಾಡ್ಕೊಂಡ್ಬಿಡ್ತಾರೆ. ಏನಂತ ಇದಿದೆ ಮಾಡಬೇಕು, ಹಿಂಗೆ ಮಾಡಬೇಕು, ಅಥವಾ ಏನೋ ವಸ್ತು ತೊಗೋಬೇಕು, ಅಥವಾ ಎಲ್ಲೋ ಟ್ರಾವೆಲ್ ಮಾಡಬೇಕು, ಅಥವಾ ಏನೋ ಕೆಲವು ಸೇವಿಂಗ್ಸ್ ಬಗ್ಗೆನೋ ಕೆಲವೊಂದು ಪ್ಲ್ಯಾನಿಂಗ್ಸ್ನ ಮಾಡ್ಕೊತಾರೆ. ಅದೇನಾಗುತ್ತೆ, ಗುರು 12ಕ್ಕೆ ಬರೋ ಅಷ್ಟರೊಳಗಡೆ ಕರೆಕ್ಟಾಗಿ ಅವರಿಗೆ ಹಣಕಾಸಿನ ಒಂದು ಖರ್ಚು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಸಮಸ್ಯೆ ಬರುತ್ತೆ. ಅದೇ ಫಾರಿನ್ಗೆ ಹೋಗೋದಾಗಿರ್ಬೋದು, ಅಥವಾ ಟ್ರಾವೆಲ್ ಮಾಡ್ತೀವಿ ಅಂತ ಆಗಿರ್ಬೋದು, ಮನೇಲಿ ಏನೋ ಶುಭ ಕಾರ್ಯ ಮಾಡ್ತೀವಿ ಅಂತಲೂ ಖರ್ಚಾಗೋದಾಗಿರ್ಬೋದು. ಖರ್ಚು ಅಂದರೆ ಒಂದೇ ರೀತಿಯೇ ಅಲ್ಲ, ಬರೀ ಹೆಲ್ತ್ ಪ್ರಾಬ್ಲಮ್ಸೇ ಬರುತ್ತೆ ಅಂತೇನಿಲ್ಲ, ಖರ್ಚು ವೇರಿಯೇಷನ್ಸ್ ಆಗ್ತಾನೇ ಇರುತ್ತೆ. ಖರ್ಚು ಅಂತೂ ಕಟ್ಟಿಟ್ಬೋದು, ಇವ್ರು ನೆನ್ಪಿಟ್ಕೊಬೇಕು. ಗುರು ಬದಲಾವಣೆ ಆಗ್ತಿದ್ದಾನೆ, ಮುಂದಕ್ಕೆ ನಮಗೆ ಅಧಿಕವಾದ ಖರ್ಚು ಬರುತ್ತೆ, ಆ ಟೈಮಲ್ಲಿ ಏನು ಪ್ಲ್ಯಾನಿಂಗ್ಸ್ ಮಾಡೋದು ಬೇಡ, ಅಥವಾ ಏನು ಹೂಡಿಕೆ ಮಾಡೋದು ಬೇಡ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಸಾಕು. ಮ್ಯಾಮ್, ಮುಂದಿನ ಒಂದು ಟಾಪಿಕ್ ನೋಡೋದಾದರೆ ಈ ಉದ್ಯೋಗಸ್ಥರಿಗೆ ಸಿಂಹರಾಶಿಯವರಿಗೆ ಹೇಗಿರುತ್ತೆ? ಉದ್ಯೋಗಸ್ಥರಿಗೆ ಸರ್ ನೋಡಿ, ಉದ್ಯೋಗಸ್ಥರಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಸಿಂಹರಾಶಿಯವ್ರಿಗೆ ಉದ್ಯೋಗಸ್ಥರಿಗೆ ಬಂದು 5ನೇ ಮನೆ ಗುರುವಿನ ದೃಷ್ಟಿನೂ ಇದೆ, ಗುರು ಬಲ ಇದೆ. ಉದ್ಯೋಗಸ್ಥರಿಗೆ ಅಂತಲೇ ಅಲ್ಲ, ವ್ಯಾಪಾರ ಮಾಡೋರಿಗಾಗಿರ್ಬೋದು, ಉದ್ಯೋಗಸ್ಥರಿಗಾಗಿರ್ಬೋದು, ಖಂಡಿತವಾಗ್ಲೂ ಒಳ್ಳೆ ಲಾಭನ ನೋಡ್ತಾ ಇರ್ತಾರೆ ಅವರು. ಒಳ್ಳೆ ಅಭಿವೃದ್ಧಿನೂ ಆಗ್ತಾ ಇರುತ್ತೆ, ಮತ್ತು ಪ್ರಮೋಷನ್ ಸಿಗೋವಂಥದ್ದು, ಅಥವಾ ಅವ್ರ ಕೆಲಸನ ಗುರುತಿಸೋವಂಥದ್ದು, ಮತ್ತು ಗೌರವ ಸಿಗುವಂಥದ್ದು ಎಲ್ಲನೂ ಕೂಡ ಈಗ ಆಲ್ರೆಡಿ ಅವ್ರಿಗೆ ನಡೀತಾ ಇರುತ್ತೆ. ಮುಂದಕ್ಕೂ ಕೂಡ ಅಷ್ಟೇ. ಗುರು 12ಕ್ಕೆ ಬಂದಾಗ ಒಂದು ಸ್ವಲ್ಪ ಸಮಸ್ಯೆಗಳು, ಕಿರಿಕಿರಿಗಳು ಖಂಡಿತ ಆಗುತ್ತೆ. ಅಂದರೆ ಯಾರು ಹೊಗಳ್ತಿರ್ತಾರೋ ಅವರೇ ಸ್ವಲ್ಪ ಬೈಯಕ್ಕೆ ಸ್ಟಾರ್ಟ್ ಮಾಡೋದು, ಅಥವಾ ಇವರೇ ಈಗ ತುಂಬ ಟಾಪಲ್ಲಿ ಇಟ್ಟಿರ್ತಾರೆ, ನಾನು ಒಳ್ಳೆ ಪ್ಲೇಸಲ್ಲಿ ಇದ್ದೀನಿ ಬಿಡು ಅಂತ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದ್ರೆ ಆಗಲೇ ಬೈಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ರೀತಿಯೂ ಆಗುತ್ತೆ. ಸೊ ಮುಂದಿನ ಟಾಪಿಕ್ ನೋಡೋದಾದರೆ ನಾವು ಒಂದು ಹಣಕಾಸಿನ ಸ್ಥಿತಿ ಅಂತೂ ನೀವು ಹೇಳಿಬಿಟ್ರಿ ಆಗಲೇ. ಸೊ ಈಗ ನೋಡೋದಾದರೆ ಆರೋಗ್ಯದ ಸ್ಥಿತಿ. ಸೊ ಆರೋಗ್ಯದ ಸ್ಥಿತಿ ಈ ಒಂದು ಸಿಂಹರಾಶಿಯವರಿಗೆ ಈ ಒಂದು ಹೊಸ ವರ್ಷದಲ್ಲಿ ಹೇಗಿರುತ್ತೆ? ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಿರುತ್ತೆ ಸರ್, ಯಾಕೆಂದರೆ ಲಗ್ನದಲ್ಲೇ ಕೇತು ಇದ್ದಾನೆ. ಸೊ ಲಗ್ನದಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನು, ಡೆಂಟಲ್ ಪ್ರಾಬ್ಲಮ್ ಆಗೋದು, ಅಥವಾ ಮುಖದಲ್ಲಿ ಏನಾದರೂ ಕೆಲವು ಸಮಸ್ಯೆಗಳು ಬರುವಂಥದ್ದು, ಅಥವಾ ಮಾತಾಡೋದು. ನೀವೇನಾದರೂ ಮಾತಾಡಿ ಮೊದಲೇ ಇವರಿಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ, ಮೊದಲೇ ಸಿಂಹ ರಾಶಿಯವ್ರಿಗೆ ಕೋಪ ಜಾಸ್ತಿ, ಅವ್ರು ಏನೋ ಮಾತಾಡ್ತಾರೆ ಏನೋ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಲಿ ಕೇತು ಬೇರೆ ಸೇರ್ಕೊಂಡಿದ್ದಾನೆ. ಇನ್ನು ಇದ್ದಿದ್ದು ಕೇಳ್ಕೊಳ್ಳೋದು ಬೇಡ. ಇವರಿಗೆ ಅಂದರೆ ಡಿಟ್ಯಾಚ್ ಆಗೇ ಬದುಕೋಣ, ಯಾರು ಸವಾಸನೂ ಬೇಡ ಅನ್ನೋಂಥ ಡಿಸಿಷನ್ನೇ ತೊಗೊಂಡ್ಬಿಡ್ತಾರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ. ಈ ರೀತಿಯಾದ ಒಂದು ಸಮಸ್ಯೆ, ಎಲ್ಲರ ಹತ್ರ ಮಾತು ಬಿಟ್ಬಿಡೋದು, ಒಂಟಿಯಾಗಿರೋದು, ಇದು ಕೂಡ ಅವ್ರಿಗೆ ಆಗ್ತಾ ಇರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತಲ್ವ ನೀವು ಕೇಳಿದ್ದು. ಸೊ ಆರೋಗ್ಯದ ವಿಷಯ ಅಂತ ಬಂದಾಗ ರಾಹು 7ನೇ ಮನೆಯಲ್ಲಿದ್ದಾನೆ, ಸಪ್ತಮದಿಂದ ಲಗ್ನನೇ ನೋಡ್ತಾನೆ. ಇವರ ಸಂಗಾತಿ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗುತ್ತೆ, ಇವರ ಆರೋಗ್ಯದಲ್ಲೂ ಏರುಪೇರುಗಳಾಗುತ್ತೆ. ಸ್ವಲ್ಪ ಸ್ಪೀಡ್ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. ಇವರು ಕೂಡ ಸ್ವಲ್ಪ ಏನಾದ್ರು ಪೆಟ್ಟು ಮಾಡ್ಕೊಳ್ಳೋದು, ಏನಾದ್ರು ಬಿದ್ದು ಏಟು ಮಾಡ್ಕೊಳ್ಳೋದು, ಮೂಳೆಗೆ ಏನಾದ್ರು ಏಟುಗಳಾಗುವಂಥದ್ದು, ಈ ಸಮಸ್ಯೆಗಳು, ಸರ್ಜರಿಗಳಾಗೋದು, ಇದೆಲ್ಲ ಸಮಸ್ಯೆಗಳನ್ನು ಕೂಡ ಇವರು ಎದುರಿಸ್ಬೇಕಾಗಿ ಬರುತ್ತೆ. ಸಂಚಾರದ ನಂತರ ಅಂದರೆ ರಾಹು ಮತ್ತು ಕೇತುವಿನ ಬದಲಾವಣೆಯ ನಂತರ ರಾಹು ಮತ್ತು 6ನೇ ಮನೆಗೆ ಬರ್ತಾನೆ, ಕೇತು 12ಕ್ಕೆ ಹೋಗ್ತಾನೆ. ಅಲ್ಲೂ ಸಮಸ್ಯೆ. 12ಕ್ಕೆ ಕೇತು ಬಂದಾಗ ಏನಾಗುತ್ತೆ, ನೀಟಾಗಿ ನಿದ್ದೆ ಇರಲ್ಲ, ರೆಸ್ಟ್ಲೆಸ್ ಫೀಲ್ ಆಗ್ತಾರೆ. ಸೊ ನಿದ್ದೆ ಸರಿಗಿಲ್ಲ ಅಂದಾಗ ಯಾವ ಕೆಲಸನೂ ಆಗೋದಿಲ್ಲ, ಅಲ್ಲೇ ದೊಡ್ಡ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇನ್ನು ರಾಹು 6ನೇ ಮನೆಗೆ ಬರ್ತಾನೆ ಅಂತಂದಾಗ ವರ್ಕಲ್ಲಿ ಚೆನ್ನಾಗಿರುತ್ತೆ. ಯಾರೆಲ್ಲ ವರ್ಕ್ ಮಾಡ್ತಿರ್ತೀರಾ, ಅದರಲ್ಲೂ ಔಟ್ ಆಫ್ ಕಂಟ್ರಿಗೋಸ್ಕರ ವರ್ಕ್ ಮಾಡ್ತಿರ್ತೀರಾ ಅಂಥವ್ರಿಗೆ ಚೆನ್ನಾಗಿರುತ್ತೆ. ಒಳ್ಳೆ ಪ್ರಮೋಷನ್ ಆಗೋದು, ಅಥವಾ ಇನ್ನೂ ಸಂಬಳ ಜಾಸ್ತಿ ಆಗೋದು, ಈ ರೀತಿ ಎಲ್ಲ ನೋಡ್ಬೋದು. ಅಥವಾ ಇವಾಗ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡೋದು, ಇದೆಲ್ಲನೂ ಕೂಡ ನೋಡ್ಬೋದು. ಆದರೆ ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರೋದು, ಏನಾದ್ರು ಬಿದ್ದು ಏಟು ಮಾಡ್ಕೊಳ್ಳೋವಂಥದ್ದು, ಅಥವಾ ಅಂದ್ಕೊಳ್ದಿರೋ ಕೆಲವು ಥಿಂಗ್ಸ್ ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು, ಇದೆಲ್ಲನೂ ಕೂಡ ಆಗುತ್ತೆ. ಸೊ ಮುಂದಿನ ವಿಚಾರ ಆಗಿದ್ರೆ ನೋಡೋದಾದರೆ ನಾವು ಈ ಒಂದು ಏನು ಹೇಳ್ತಾರೆ, ಮದುವೆ ವಿಚಾರವಾಗಿ ಮಾತಾಡಬೇಕು. ಮ್ಯಾಮ್, ಮದುವೆ ವಿಚಾರದಲ್ಲಿ ಈ ಒಂದು ಸಿಂಹರಾಶಿಯವರಿಗೆ ಈ ವರ್ಷ ಹೇಗಿರುತ್ತೆ ಸಂಕ್ಷಿಪ್ತವಾಗಿ ನೋಡೋದಾದರೆ?
ಸಂಕ್ಷಿಪ್ತವಾಗಿ ನೋಡೋಕೆ ಹೋದರೆ ಸಿಂಹ ರಾಶಿಯವರಿಗೆ ಇವಾಗ ಆಲ್ರೆಡಿ ಗುರುಬಲ ಇದೆ, ಮದುವೆ ಯೋಗ ತುಂಬ ಚೆನ್ನಾಗಿದೆ. ಮದುವೆ ಹೆಣ್ಣು ಗಂಡು ಹುಡ್ಕೋದಾಗಿರ್ಬೋದು, ಕಂಕಣ ಬಲ ಕೂಡ ಬಂದಿದೆ ಅಂದಾಗ ಮುಗಿದೋಯ್ತು. ಗಂಡು ಹೆಣ್ಣು ಹುಡ್ಕೋವಂಥದ್ದು, ಮನೇಲಿ ಶುಭ ಕಾರ್ಯಗಳನ್ನ ಮಾಡೋದು ಎಲ್ಲನೂ ಕೂಡ ಮಾಡ್ಬೋದು. 12ಕ್ಕೆ ಗುರು ಬಂದಾಗ ಮತ್ತೆ ಗುರುಬಲ ಅವ್ರಿಗೆ ಹೋಗಿರುತ್ತೆ. ಮತ್ತು ಗುರು ಸಿಂಹರಾಶಿಗೆ ಬರ್ತಾನಲ್ಲ, ಸಿಂಹರಾಶಿಗೆ ಬಂದಾಗ ಮತ್ತೆ ಗುರುಬಲ ಬರುತ್ತೆ. ಸೊ ಆವಾಗ ಮತ್ತೆ ಅವ್ರಿಗೆ ಮದುವೆ ಹುಡುಕಾಟ ಮಾಡ್ಕೋಬೋದು. ಈ ಮಧ್ಯದ ಸಮಯ ಮಾತ್ರ ಜೂನಿಂದ ನವೆಂಬರ್ ತನಕ ಒಂದು ಸ್ವಲ್ಪ ದಿನಗಳ ಕಾಲ ಅವ್ರಿಗೆ ಗುರುಬಲ ಇರೋದಿಲ್ಲ. ಮದುವೆಗೆ ಯಾರೆಲ್ಲ ನೋಡ್ತಿರ್ತೀರಿ ಅವ್ರಿಗೆಲ್ಲ ಒಂದು ಒಳ್ಳೆ ಸುದ್ದಿ ಅಂತ. ಒಳ್ಳೆ ಸುದ್ದಿ. ಹಾಗಿದ್ರೆ ಮ್ಯಾಮ್, ಮತ್ತೆ ಮುಂದಿನ ವಿಚಾರವಾಗಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಹೊಸ ವರ್ಷದಲ್ಲಿ ಹೇಗಿರುತ್ತೆ, ಎಜುಕೇಷನ್ ಹೇಗಿರುತ್ತೆ ಅಂತ. ಖಂಡಿತ ಇವಾಗ ತುಂಬ ಚೆನ್ನಾಗಿದೆ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಅವರು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ನ ತೊಗೊತಿರ್ತಾರೆ. ಆದರೆ ನಾನು ಹೇಳಿದೆ, ಜೂನಿಂದ ನವೆಂಬರ್ ತನಕ ಸ್ವಲ್ಪ ಎಜುಕೇಷನಲ್ಲಿ ಹಿಂದುಳ್ಕೊತಾರೆ. ಅಂದರೆ ಎಷ್ಟು ಸತಿ ಓದಿದ್ರು ಅವ್ರಿಗೆ ಯಾಕೋ ತಲೆಗಂಟಲ್ಲ, ನಾನು ಇಷ್ಟು ಚೆನ್ನಾಗಿ ಓದ್ತೀನಲ್ಲ, ಯಾಕೆ ನನ್ನ ತಲೆಗೆ ಹೋಗ್ತಿಲ್ಲ ಅಂತ ಸ್ವಲ್ಪ ಅವ್ರಿಗೆ ಯೋಚನೆ ಬಂದುಬಿಡುತ್ತೆ. ಅಥವಾ ಓದಿದ್ದನ್ನ ಎಕ್ಸಾಮ್ಸಲ್ಲಿ ಬರಲ್ಲ, ಇವ್ರು ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ನನಗೆ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ. ಮಾರ್ಕ್ಸಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಅಂದರೆ ನೀವೇನೋ ಓದಿರ್ತೀರ, ಅಲ್ಲೇನೋ ಕ್ವೆಶನ್ಸ್ ಬರುತ್ತೆ, ಈ ರೀತಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಸರಿ ಹೋಗುತ್ತೆ. ಸೊ ಆ ಒಂದು ಟೈಮ್ ಪೀರಿಯಡ್ ಮಾತ್ರ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇರುತ್ತೆ. ಸೊ ಇನ್ನೂ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಅಂದರೆ ಇವಾಗ ಯಾರೆಲ್ಲ ಇಲ್ಲಿ ಓದ್ತಿರ್ತಾರೆ ಅಥವಾ ಏನೋ ಫಾರಿನ್ಗೆ ಹೋಗಿ ಅಂತಂದರೆ ಇವಾಗ ಅದೂ ಅಷ್ಟೇ ಸರ್, ಗುರು ಚೇಂಜ್ ಆಗ್ತಾನಲ್ವಾ. ಸೊ ಈ ಜೂನಲ್ಲಿ ಚೇಂಜ್ ಆಗ್ತಾನೆ. ಜೂನ್ ಟು ನವೆಂಬರು ಔಟ್ ಆಫ್ ಕಂಟ್ರಿಗೆ ಹೋಗಿ ಓದೋ ಅಂಥ ಮಕ್ಕಳಿಗೆ ಚೆನ್ನಾಗೇ ಇರುತ್ತೆ. ಸೊ ಯಾರೆಲ್ಲ ಇಲ್ಲೇ ಇದ್ದು ಇಲ್ಲೇ ಓದ್ತಿದ್ದಾರೆ ಅಂಥವ್ರಿಗೆ ಸ್ವಲ್ಪ ಸಮಸ್ಯೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಬರೀತಿದ್ದಾರೆ ಅಂದರೆ ಖಂಡಿತ ಅದರಲ್ಲಿ ವಿನ್ನಿಂಗ್ಸ್ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಒಳ್ಳೆ ಅಂದರೆ ಕೆಲಸಗಳಿಗೋಸ್ಕರ ಅದಕ್ಕೆ ಅಂತ ಬರೀತಿರ್ತಾರೆ ಎಕ್ಸಾಮ್ಸ್, ಅದರಲ್ಲಿ ವಿನ್ನಿಂಗ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಹಾಗಿದ್ರೆ ಇನ್ನು ಕಟ್ಟ ಕಡೆಯ ಪ್ರಶ್ನೆ, ಇನ್ನೂ ಇಂಪಾರ್ಟೆಂಟ್ ಪ್ರಶ್ನೆ ಏನಂತ ಹೇಳಿದ್ರೆ ರೈತರ ಬಗ್ಗೆ. ರೈತರಿಗೆ ಹೇಗಿದೆ? ರೈತರಿಗೆ ತುಂಬ ಚೆನ್ನಾಗಿದೆ ಸರ್. ಯಾರೆಲ್ಲ ಸಿಂಹರಾಶಿಯ ರೈತರಿದ್ದಾರೆ, ರೈತರಿಗೆ ತುಂಬ ಅದ್ಭುತವಾದ ಸಮಯ ಆಗಿರುತ್ತೆ. ಆದರೆ ಜೂನಿಂದ ನವೆಂಬರ್ ತನಕ ಒಂದು ಸ್ವಲ್ಪ ಸಮಯಗಳು ನಿಮ್ಗೆ ಚೆನ್ನಾಗಿರಲ್ಲ. ಆ ಟೈಮಲ್ಲಿ ಸ್ವಲ್ಪ ನಿಮಗೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಬೆಲೆ ಬರದೇ ಇರ್ಬೋದು, ಅಥವಾ ಅಷ್ಟ ಅಂತ ಬೆಳೆ ಬರದೇ ಇರ್ಬೋದು. ಆ ಟೈಮಲ್ಲಿ ತುಂಬಾ ಕಂಗಾಲಾಗಕ್ಕೆ ಹೋಗಬೇಡಿ. ಮುಂದಿನ ಟೈಮ್ ತುಂಬ ಚೆನ್ನಾಗಿರುತ್ತಲ್ವ ನಿಮಗೆ, ನವಂಬರ್ ಮಂತ್ ನಂತರ ಮತ್ತೆ ಟೈಮ್ ನಿಮ್ಗೆ ಚೆನ್ನಾಗಾಗುತ್ತೆ. ಸೊ ಅದನ್ನೇ ನೀವು ಭರವಸೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಮತ್ತು 8ನೇ ಮನೇಲಿ ಶನಿ ಬೇರೆ ಸಂಚಾರ ಇದೆ, ಅದು ಒಂದು ಸ್ವಲ್ಪ ಸಮಸ್ಯೆನೇ. 8ನೇ ಮನೇಲಿ ಶನಿ ಇದ್ದಾಗ ಏನಾಗುತ್ತೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ನಿಧಾನಗತಿನಲ್ಲಿ ವಾಸಿ ಆಗುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ವೀಕ್ಷಕರ ಪರವಾಗಿ ನಾನು ನಿಮಗೆ ಒಂದು ಕ್ವಶನ್ ಕೇಳಬೇಕು. ಏನಂತ ಹೇಳಿದ್ರೆ, ಈ ಒಂದು ವರ್ಷದಲ್ಲಿ ಪರಿಹಾರಗಳೇನಾದರೂ ಇದೆಯಾ ಮ್ಯಾಮ್? ಖಂಡಿತ ಇದೆ ಸರ್. ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಸೊ ಸಿಂಹರಾಶಿಯವರಿಗೆ ಏನು ಪರಿಹಾರ ಮಾಡ್ಕೊಬೇಕು ಅಂದರೆ ನೋಡಿ, ಅವ್ರ ಜೀವನ ಪರ್ಯಂತ ನಾನು ಹೇಳುವಂಥ ಈ ಪರಿಹಾರಗಳನ್ನ ಜೀವನ ಪರ್ಯಂತ, ಯುಗಾದಿ ಹಬ್ಬಕ್ಕೋಸ್ಕರ ಅಂತಲೇ ಮಾಡ್ಕೊಳ್ಳಿ ಅಥವಾ ಯುಗಾದಿ ಭವಿಷ್ಯಕ್ಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಹಾಕೋದು, ಆದಷ್ಟು ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳೋದನ್ನ ರೂಢಿ ಮಾಡ್ಕೊಳ್ಳಿ ನಿಮ್ಮ ಜೀವನ ಪರ್ಯಂತವಾಗಿ ಕೂಡ. ಸೂರ್ಯ ನಮಸ್ಕಾರ ಹಾಕೋದು, ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು, ಆದಿತ್ಯ ಹೃದಯ ಪಾರಾಯಣ ಮಾಡುವಂಥದ್ದು, ಇದನ್ನು ಬಹು ಮುಖ್ಯವಾಗಿ ನೀವು ಮಾಡ್ಕೊಳ್ಳೇಬೇಕಾಗಿರುವಂಥದ್ದು. ಇದ್ರ ಜೊತೆಗೆ ಇನ್ನೂ ಏನು ಮಾಡ್ಕೋಬೇಕು ಅಂತಂದರೆ, ವಿಷ್ಣು ಸಹಸ್ರನಾಮ ಕೇಳೋದಾಗಿರ್ಬೋದು, ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ನಿಮ್ಮ ಹೆಸರಲ್ಲಿ ಹೋಗಿ ಒಂದು ಅರ್ಚನೆ, ಆವಾಗ ತಿಂಗಳಲ್ಲಿ ಒಂದು ಸತಿನಾದರೂ ಹೋಗಿ ಭೇಟಿ ಮಾಡಿ ನೀವು ಅಂದರೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅದು ಖಂಡಿತವಾಗ್ಲೂ ನಿಮಗೆ ಏನೇ ನೆಗೆಟಿವಿಟಿ ಬರ್ತಾ ಇದ್ರೂ ನೀವು ಅದರಿಂದ ಪಾರಾಗ್ಬೋದು. ಓವರಾಲ್ ಆಗಿ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಸರ್ ನೋಡಿ, ಖಂಡಿತ ಈಗ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ. ಇದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತಂದರೆ, ಯಾವುದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಆ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ. ಒಳ್ಳೆ ಹೆಸರು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಈಗ ಆರ್ಥಿಕತೆ ಅಂತ ಬಂದಾಗ ಗುರುವಿನ ಒಂದು ಸ್ಥಾನಮಾನದಿಂದ ಅಳತೆ ಮಾಡಿದ್ದು ನೋಡಿದಾಗ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷಿ ನೋಡಿ, ರೈತರ ಬಗ್ಗೆ ಕೇಳ್ತಾನೆ ಇದ್ರಿ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅವ್ರಿಗೆ ತುಂಬ ಚೆನ್ನಾಗಿರುವಂಥ ಸಮಯ ಆಗಿರುತ್ತೆ. ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ ಪ್ರೊಟೆಕ್ಷನ್ ಬೇಕು ನಮಗೆ ಅನ್ನೋದನ್ನು ಅದ್ರ ಕಡೆ ಇಂಪಾರ್ಟೆನ್ಸ್ನ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ನಾವು ಈ ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂತಂದರೆ ಮೀನರಾಶಿನಲ್ಲೇ ಸೂರ್ಯ, ಚಂದ್ರ, ಶನಿ ಎಲ್ಲನೂ ಕೂಡ ಸ್ಥಿತನಾಗಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಪ್ರೊಟೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಸಂಸ್ಕೃತಿಗಾಗಿರ್ಬೋದು, ಕಲೆಗಾಗಿರ್ಬೋದು ಒಳ್ಳೆಯ ಆದ್ಯತೆ ಸಿಗುತ್ತೆ. ಯಾಕಂದರೆ ಗುರುವಿನ ಒಂದು ಸ್ಥಾನದಿಂದ ಒಳ್ಳೆಯ ಆದ್ಯತೆಯನ್ನು ನೋಡಬಹುದು. ಖಂಡಿತ ಸರ್, ನಾನು ಒಂದು ಪಾಯಿಂಟ್ ಹೇಳಬೇಕಿತ್ತು. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದನ್ನು ಯಾವುದೋ ಒಂದು ರಾಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ನೋಡಿ, ಈಗ ಮುಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ. ಆದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ದೇಶಗಳಲ್ಲಿ
ಸ್ವಲ್ಪ ಅತಿವೃಷ್ಟಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೈತರ ವಿಚಾರ ಅಂತ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಇದೊಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಭಾಗಗಳಿಗೆ ಮಾತ್ರ ಸ್ವಲ್ಪ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ನೀವೇನಾದರೂ ಹಂಚ್ಕೋಬೇಕು ನಿಮ್ಮ ಒಂದು ಮಾಹಿತಿಯನ್ನು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ನೋಡಿ, ನಾವು ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ, ಇದರೊಳಗಡೆ ನಾವು ಬೇವು ಬೆಲ್ಲ ಎರಡನ್ನೂ ತಿಂತಾ ಇದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ ಸುಖ ದುಃಖಗಳು ಎಲ್ಲನೂ ಕಾಮನ್, ಎಲ್ಲನೂ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಕೆಲವರು ಮಾತ್ರ ತುಂಬ ಜಾಸ್ತಿ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಸುಖ ಜಾಸ್ತಿ ಅನುಭವಿಸ್ತಿರ್ತಾರೆ, ಇಷ್ಟೇ ವ್ಯತ್ಯಾಸ. ಸೊ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಕ್ಕ ಇವ್ರ ಹತ್ರ ಏನಾದ್ರು ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳಿತನ್ನು ಖಂಡಿತವಾಗ್ಲೂ ನೋಡ್ಬೋದು. ಸೊ ಪೇಷನ್ಸಿಂದ ಇರಿ, ಯಾವುದಕ್ಕೂ ಆತರ ಬೀಳೋದು ಬೇಡ, ನೆಗೆಟಿವ್ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಬೇಡ. ಆದಷ್ಟು ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಕೊರಗೋದು ಬೇಡ, ಪ್ರಯತ್ನ ಮಾಡ್ತಾನೆ ಇರಿ. ಮ್ಯಾಮ್, ಇಷ್ಟೆಲ್ಲ ಒಂದು ಒಳ್ಳೆಯ ಮಾಹಿತಿಯನ್ನು ಸಿಂಹರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ತಮಗೆ ತುಂಬ ಹೃದಯದ ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು. ಗ್ರಹಗಳ ಸ್ಥಿತಿ ಏನೇ ಇರಲಿ, ಸತ್ಕರ್ಮ ಮತ್ತು ದೈವ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೋರ್ಕೊಳ್ತಾ, ಈ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಹೊಸ ಸುಖ ಮತ್ತು ಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.